ನಮಸ್ಕಾರ. ವೇದಿಕೆ ಮೇಲಿರೋ ಎಲ್ಲ ಗಣ್ಯರಿಗೂ ನಮಸ್ಕಾರ. ಸುರೇಶ್ ಸರ್, ನಮ್ಮ ಅಧ್ಯಕ್ಷರು ಹಾಗೂ ಉಮೇಶ್ ಸರು, ಶಿಲ್ಪಾ ಶ್ರೀನಿವಾಸ್ ಸರ್, ತುಂಬ ಖುಷಿ ಆಗುತ್ತೆ. ಟ್ರೇಲರ್ ನೋಡಿದೆ, ಟ್ರೇಲರ್ ಲಾಂಚ್ ಆಗೈತೆ ಆ್ಯಂಡ್ ಸಾಂಗ್ಸು ತುಂಬ ಚೆನ್ನಾಗಿ ಮೂಡಿ ಬಂದೈತೆ. ಆ್ಯಂಡ್ ನಮ್ಮ ಲೇಡೀಸ್ ಬಾರ್ ಟೈಟ್ಲು ವಿಭಿನ್ನವಾಗಿದೆ, ಟೈಟ್ಲು ತುಂಬ ಚೆನ್ನಾಗಿದೆ. ಆ್ಯಂಡ್ ಐ ಥಿಂಕ್ ಟ್ರೇಲರ್ ನೋಡಿದಾಗ ಒಂದು ಮೆಸೇಜ್ ಓರಿಯೆಂಟೆಡ್ ಸಬ್ಜೆಕ್ಟ್ ಅಂತ ಅನಿಸುತ್ತೆ. ಒಂದು ಲೇಡೀಸ್ ಬಾರು ಒಂದು ಇನ್ಸಿಡೆಂಟ್ ನಡೆಯುವಂಥದ್ದು ನೀವು ಹೇಳಿದರೆ, ಸೊ ಒಂದೇನು ಇನ್ಸಿಡೆಂಟ್ ನಡೆಯುತ್ತೆ ಲೇಡೀಸ್ ಬಾರಲ್ಲಿ, ಅದರ ಆಧಾರಿತವಾಗಿ ಇಟ್ಕೊಂಡು ಒಂದು ಸಿನಿಮಾನ ಮಾಡಿದ್ದಾರೆ. ಸೊ ಹಾಗೂ ಪ್ರೊಡ್ಯೂಸರ್ ಸರ್ ಪ್ಲಸ್ ಹೀರೋ ನೀವೇ, ಸೊ ಆಲ್ ದ ವೆರಿ ಬೆಸ್ಟ್, ಎಲ್ಲ ಒಳ್ಳೆಯದಾಗಲಿ. ಆ್ಯಂಡ್ ಸಾಂಗ್ ನೋಡಿದೆ, ನಮ್ಮ ರೊಮ್ಯಾಂಟಿಕ್ ಸಾಂಗ್ ಚೆನ್ನಾಗಿತ್ತು. ಆ್ಯಂಡ್ ಎಲ್ಲ ಎಂಟೈರ್ ಟೀಮ್ಗೂ ಒಳ್ಳೆಯದಾಗಲಿ. ಆ್ಯಂಡ್ ಡೈರೆಕ್ಟರ್ ಮುತ್ತು ಅವ್ರ ಬಗ್ಗೆ ಹೇಳ್ಬೇಕಂದ್ರೆ, ರಾನಿ ಸಿನಿಮಾನಲ್ಲಿ, ನನ್ನ ಸಿನಿಮಾನಲ್ಲಿ ಅವರು ಒಬ್ಬರು ಕೋ ಡೈರೆಕ್ಟರ್ ಕೆಲಸ ಮಾಡ್ತಿದ್ರು. ನನಗೇನು ಇಷ್ಟ ಆಯಿತು ಅಂದರೆ, ಅವ್ರು ಈ ಕಡೆ ಡೈರೆಕ್ಷನು ಮಾಡ್ತಿದ್ರು, ಬಟ್ ನಮ್ಮ ಸಿನಿಮಾಲ್ಲಿ ಬಂದು ಕೋ ಡೈರೆಕ್ಷನ್ ಮಾಡಿ ಪ್ರತಿಯೊಂದು ಕೆಲಸನೂ ಒಂದು ಕೋ ಡೈರೆಕ್ಟರ್ ಆಗಿ ಪ್ಲಸ್ ಒಂದು ಅಸೋಸಿಯೇಟ್ ಆಗಿ ಏನಾದರೂ ಸಿನಿಮಾಗೆ ಏನೇನು ಬೇಕು ಅಂತ ಪ್ರತಿಯೊಂದಕ್ಕೂ ಓಡಾಡ್ತಿದ್ರು. ಸೊ ಅದು ನೋಡಿದಾಗ ಖುಷಿ ಆಯಿತು. ಒಂದು ಸಿನಿಮಾ ಡೈರೆಕ್ಟ್ ಮಾಡಿಕೊಂಡು ಒಂದು ಕೋ ಡೈರೆಕ್ಟರ್ ಕೆಲಸ ಮಾಡಿಕೊಂಡು ಏನು ಭೇದ ಭಾವ ಇಲ್ಲದೆ ಕೆಲಸ ಮಾಡ್ತಿದ್ರಲ್ಲ, ಸೊ ಅದು ನನಗೆ ತುಂಬ ಇಷ್ಟ ಆಗಿತ್ತು. ಆ್ಯಂಡ್ ಇವತ್ತು ನಿಮ್ಮ ಟ್ಯಾಲೆಂಟ್ನ ಇಲ್ಲಿ ನೋಡೋಕ್ಕೆ ನನಗೆ ಖುಷಿ ಆಯಿತು. ಸೊ ನಿಮ್ಮೆಲ್ಲ ಒಳ್ಳೇದಾಗಲಿ, ಒಳ್ಳೊಳ್ಳೆ ಸಿನಿಮಾಗಳು ಮಾಡಿ. ಆಲ್ ದ ವೆರಿ ಬೆಸ್ಟ್, ಎಲ್ಲ ಒಳ್ಳೇದಾಗಲಿ. ಆ್ಯಂಡ್ ವಿಶಿಂಗ್ ದ ಎಂಟೈರ್ ಟೀಮ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಆಮೇಲೆ ಹರೀಶ್ ರಾಜ್ ಅವರು ಇದ್ದಾರೆ ಸಿನಿಮಾಲಿ. ನೀವು ಆ್ಯಕ್ಚುಲಿ ಒಂದು ಟ್ರೈಲರಲ್ಲಿ ಒಂದು ಮಾಸ್ ಡೈಲಾಗ್ ಮಾಡಿದ್ರೆ, ವೆರಿ ನೈಸ್. ಇತ್ತೀಚೆಗೆ ಶೂಟಿಂಗ್ ಟುಗೆದರ್. ಸೊ ಈ ಪ್ರತಿಯೊಂದು ಸಿನಿಮಾನಲ್ಲೂ ಒಂದು ಹೊಸ ಸ್ಟೈಲಲ್ಲಿ ಇರ್ತಾರೆ. ಸೊ ನನ್ನ ನೆಕ್ಸ್ಟ್ ಸಿನಿಮಾ ನಾವು ಜೊತೆಗೆ ವರ್ಕ್ ಮಾಡ್ತಿದ್ದೀವಿ. ಸೊ ಅದ್ರಲ್ಲಿ ನೋಡಿದಾಗಲೂ ಹಿ ವಾಸ್ ಲೈಕ್ ವಿ ಆರ್ ಫ್ರೆಂಡ್ಸ್ ಇನ್ ದಟ್ ಸಿನಿಮಾ. ಸೊ ಇಲ್ಲಿ ನೋಡಿದಾಗ ಒಂದು ಕ್ಯಾರೆಕ್ಟರ್, ಇದು ನೋಡಿದಾಗ ಒಂದು ವಿಲನ್ ಆಗಿ ಮಾಡ್ತಾ ಇರೋದು ವೆರಿ ನೈಸ್. ಸೊ ಆಲ್ ದ ಬೆಸ್ಟ್ ಆ್ಯಂಡ್ ಸರ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಸಾರಿ ಕೆಂಪೇಗೌಡರು, ಓಕೆ, ನಿಮ್ಮ ಬಗ್ಗೆ ಹೇಳಬೇಕು. ಕರೆಕ್ಟ್ ಕೆಂಪೇಗೌಡರ ಬಗ್ಗೆ ನಿಮ್ಮ ಸಾರಿ, ನಾನು ನೋಡಲಿಲ್ಲ, ನಾನು ಇಲ್ಲೇ ನೋಡ್ತಿದ್ದೆ. ಈಗ ಸ್ವಲ್ಪ ಮಧ್ಯದಲ್ಲಿ ಕೂತ್ಕೊಂಡೆ ನೋಡ್ತಿದ್ದೆ, ಸಾರಿ. ಆಮೇಲೆ ನಿಮ್ಮ ಸಾಂಗ್, ಆಮೇಲೆ ಅವರು ಆ್ಯಕ್ಚುಲಿ ತುಂಬ ವರ್ಷದಿಂದ ಪರಿಚಯ. ಐ ಥಿಂಕ್ ಮುಂದೆ ನಾವು ಒಂದು ಸಿನಿಮಾ ಜೊತೆಗೆ ವರ್ಕ್ ಮಾಡ್ತಾ ಇದ್ದೀವಿ, ಮಾತುಕತೆ ನಡೀತಾ ಇದೆ. ಆ್ಯಂಡ್ ಸಾಂಗ್ ನೋಡಿದೆ, ಡ್ಯಾನ್ಸು ಚೆನ್ನಾಗಿ ಮಾಡಿದ್ದೀರಾ. ಬರೀ ಕಾಮಿಡಿ ಅಂತ ಅಂದ್ಕೊಂಡಿದ್ದೆ, ಬಟ್ ಡ್ಯಾನ್ಸು ಚೆನ್ನಾಗಿ ಮಾಡಿದ್ದೀರಾ. ಆಮೇಲೆ ಲೇಡೀಸ್ ಬಾರಲ್ಲಿ ಇದು ಹೀರೋಯಿನ್ ಜೊತೆ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದೀರಾ. ಗುಡ್, ಒಳ್ಳೇದಾಗಲಿ. ಆಲ್ ದ ವೆರಿ ಬೆಸ್ಟ್. ವೆರಿ ನೈಸ್, ವೆರಿ ನೈಸ್. ಸಾರಿ ಮರ್ತ್ಬಿಟ್ಟೆ. ಬೇಡ ಅಂದ್ರೂ ನಡ್ಕೊಂತಾರೆ. ಇಲ್ಲ ತುಂಬಾ ಸಾರಿ, ನಾನೇ ಮರ್ತ್ಬಿಟ್ಟೆ, ಬಟ್ ತುಂಬಾ ಚೆನ್ನಾಗಿ ಮಾಡಿದ್ರು. ವೆರಿ ನೈಸ್, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಪತ್ರಿಕಾ ಮತ್ತು ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ನಾನು ಮಾತಾಡೋಕ್ಕಿಂತ ಸಿನಿಮಾ ಮಾತಾಡೋದು ಒಳ್ಳೇದು ಅನಿಸ್ತಾ ಇದೆ. ನಾನು ಆಲ್ರೆಡಿ ಲಾಸ್ಟ್ ಪ್ರೆಸ್ ಮೀಟ್ಸಲ್ಲಿ ಎಲ್ಲ ಟೆಕ್ನಿಷಿಯನ್ ಪರಿಚಯ ಆಗ್ಬಿಟ್ಟಿದೆ ಎಲ್ರಿಗೂ. ಸೊ ಫಸ್ಟ್ ಆಫ್ ಆಲ್ ನಾನು ಸಿನಿಮಾಗೆ ಅತಿಥಿಗಳಾಗಿ ಬಂದಂಥ ಬಾಮಾರಿ ಸರ್, ಸಾರಿ ನಮ್ಮ ಬನಗರ್ ಸರ್ ಆಗಿರ್ಬೋದು, ಸುರೇಶ್ ಸರ್ ಆಗಿರ್ಬೋದು, ಆಮೇಲೆ ಶಿಲ್ಪಾ ಸರ್, ನಮ್ಮ ನಾಯಕ ನಟರು. ಯಾವತ್ತು ಸರ್ ಬಗ್ಗೆ ಮಾತಾಡಬೇಕು ಅಂದರೆ, ಯಾವತ್ತು ಸರ್ ನನ್ನ ರೋನಿ ಸಿನಿಮಾದಲ್ಲಿ ನಾನು ಕೋ ಡೈರೆಕ್ಟರ್ ಆಗಿದ್ರು ಕೂಡ ತುಂಬಾ ಸಪೋರ್ಟ್ ಮಾಡ್ತಾ ಇದ್ರು. ಧರ್ಮಗಿದ್ದರೆ ಸರ್ ಆರ್ಟಿಸ್ಟ್ ಆಗಿದ್ರು, ಅವರು ಫ್ರೆಂಡ್ ಆಗಿದ್ರು ಜೊತೆಲೆ. ಇವತ್ತು ನನ್ನ ಸಿನಿಮಾಗೆ ಬಂದು ಒಂದು ಟ್ರೈಲರ್ ಲಾಂಚ್ ಮಾಡ್ಕೊಡೋಕೆ ತುಂಬಾ ಥ್ಯಾಂಕ್ಸ್. ಪ್ರತಿಯೊಬ್ಬ ಗಣ್ಯರಿಗೂ ನಾನು ಋಣಿಯಾಗಿರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಸರ್ ಚಿತ್ರದ ಬಗ್ಗೆ ಹೇಳ್ಬೇಕು ಅಂದ್ರೆ ಕತೆ ಸರ್, ಆಕ್ಚುಲಿ ಕತೆನ ಹೀರೋ. ಈ ಸಿನಿಮಾದಲ್ಲಿ ಯಾವುದೇ ಕಾರಣಕ್ಕೂ ಯಾರು ಹೀರೋ ಇಲ್ಲ, ಹೀರೋಯಿನ್ ಇಲ್ಲ. ಪ್ರತಿಯೊಂದು ಕ್ಯಾರೆಕ್ಟರ್ ಹೀರೋ ಆಗಿರುತ್ತೆ. ಪ್ರತಿಯೊಬ್ಬರು ಪ್ರೇಕ್ಷಕರು ನನ್ನ ಸಿನಿಮಾ ಬಂದು ಯಾಕೆ ನೋಡ್ಬೇಕು ಅಂದ್ರೆ, ಲೇಡೀಸ್ ಬಾರ್ ಅನ್ನೋ ಅದ್ಭುತ ಕತೆ ಇದೆ. ಪ್ರತಿಯೊಂದು ಹಂತದಲ್ಲೂ ಕೂಡ ಎಂಟರ್ಟೈನ್ಮೆಂಟ್ ಇದೆ. ನಾನು ಹೇಳಕ್ಕೆ ಒಂದೇ ಮಾತಾಡಕ್ಕೆ ಕಷ್ಟಪಡ್ತೀನಿ ಸರ್. ಲಾಸ್ಟ್ ಟೈಮ್ ಟೀಸರ್ ಲಾಂಚ್ ಮಾಡಿದ್ದೆ, 1 ಲಕ್ಷ ಚಿಲ್ಲರೆ ವ್ಯೂ ಬಂದಿದೆ. ಅದಾದ್ಮೇಲೆ ಇವಾಗ ಅದು ಊಟ ಕೂಡ ಉಪ್ಪಿನಕಾಯಿ, ಇವತ್ತು ಟಿಫನ್ ಕೊಟ್ಟಿದ್ದೀನಿ ಸರ್. ಥಿಯೇಟ್ರಲ್ಲಿ ಬಾಡ್ ಊಟ ಇದೆ. 100% ಸರ್. ಪ್ರತಿಯೊಂದು ಎಂಟರ್ಟೈನ್ಮೆಂಟು ಸೆಕೆಂಡ್ ಅನುಭವಿಸ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಏನಕ್ಕೆ ನಮ್ಮ ಚಿತ್ರದ ಆಡಿಯನ್ಸ್ ನನ್ನ ಸಿನಿಮಾ ದುಡ್ಡು ಕೊಟ್ಟು ಏನಕ್ಕೆ ನೋಡಬೇಕು ಅಂದರೆ, ನೀವು ₹1 ಅದು ಎಂಟರ್ಟೈನ್ಮೆಂಟ್ ಹೆಂಗೆ ಮಾಡ್ತೀರಾ ಅಂದರೆ, ಚೇರಲ್ಲಿ ಕೂರಲ್ಲ ಸರ್. ಪ್ರತಿಯೊಬ್ಬರು ಕಲಾವಿದರು ಅವರು ನನ್ನ ಕತೆ ಕೇಳಿದ ತಕ್ಷಣ ಅದು ಏನಂತ ಇನ್ವಾಲ್ವ್ಮೆಂಟ್ ಯಾವ ಸಿನಿಮಾ ಏನು ಕೊಡ್ತಾರೆ ನನಗೆ ಗೊತ್ತಿಲ್ಲ ಸರ್. ನನ್ನ ಸಿನಿಮಾಲ್ಲಿ ಮಾತ್ರ ಎಕ್ಸ್ಟ್ರಾಡಿನರಿ. ಪ್ರತಿಯೊಬ್ಬ ಕಲಾವಿದ್ರು ನಾನು ಅದ್ರ ಚಿರುಣಿ ಆಗಿರ್ತೀನಿ. ಬಟ್ ಟೈಮಿಂಗ್ ನನಗೆ 6 ಗಂಟೆಗೆ ಅಂದರೆ 10 ನಿಮಿಷ ಮುಂಚೆನೇ ಬರೋರು. ಅದು ನನ್ನ ತಾಕತ್ತಲ್ಲ ಸರ್, ನನ್ನ ಕತೆಗಿರೋ ತಾಕತ್ತು ಅನ್ಕೋತೀನಿ. ನಾನು ತುಂಬ ಚಿಕ್ಕ ಹುಡುಗ. ನಿಮ್ಮ ಮುಂದೆ ದಯವಿಟ್ಟು ನಿಮ್ಮೆಲ್ಲರೂ ಸಹಕಾರ, ಸಪೋರ್ಟು ನನ್ನ ಮೇಲೆ, ನನ್ನ ಸಿನಿಮಾ ತಂಡದ ಮೇಲೆ ಇಲ್ಲ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಸೆನ್ಸರ್ ಆಗಿದೆ ಸರ್. ಸರ್ ಏನು ಸರ್ಟಿಫಿಕೇಟ್? ಸರ್ ಎ ಸರ್ಟಿಫಿಕೇಟ್.
ಏನಕ್ಕೆ ಅಂದರೆ ಟೈಟ್ಲ್ ಕಂಟೆಂಟ್ ಇದರಿಂದ ಸ್ವಲ್ಪ ಸಬ್ಜೆಕ್ಟ್ ಹೋಯ್ತು ಸರ್, ಅಷ್ಟೇನಿಲ್ಲ. ಬಟ್ ಕಂಟೆಂಟ್ ಏನ್ ತಕ್ಷಣ ಅಲ್ಲ ಸರ್, ಬ್ಯೂಟಿಫುಲ್ ಮೆಸೇಜ್ ಇದೆ ಸಿನಿಮಾದಲ್ಲಿ. ಇವತ್ತು ನಾನು ಅದ್ರ ಬಗ್ಗೆ ವಾದ ಮಾಡಿಸ್ ದೊಡ್ಡ ವ್ಯಕ್ತಿ ಅಲ್ಲ, ಬೇಡ ಇರ್ಲಿ ಟೈಟ್ಲ್ ಅದೇನು ಸರ್ಟಿಫಿಕೇಟ್ ಇಂದ ಸಿನಿಮಾ ಅಲ್ಲ ಸರ್, ಕಂಟೆಂಟ್ ಇಂದ ಸಿನಿಮಾ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್, ಅಷ್ಟೇ. ಥ್ಯಾಂಕ್ ಯು ಸರ್. ಅದನ್ನೇ ಸಿನಿಮಾ ನೋಡ್ರಿ ಗೊತ್ತಾಗುತ್ತೆ ಸರ್, ಹೋಗ್ಬೇಕು ಹೋಗ್ಬಾರ್ದು ಅನ್ನೋದು. ಖಂಡಿತ ಸರ್, ಆ ಸಿನಿಮಾದಲ್ಲಿ ಎಲ್ಲ ಇದೆ ಸರ್, ಹೋಗ್ಬೇಕು ಹೋಗ್ಬಾರ್ದು, ಹೋದ್ರೆ ಏನಾಗುತ್ತೆ ಹೋಗ್ಲಿದ್ರೆ ಏನಾಗುತ್ತೆ ಅನ್ನೋದಿದೆ ಸರ್. ಸರ್ ಅದು ಸಿನಿಮಾದಲ್ಲಿ ಇದೆ ಸರ್, ಆಕ್ಚುಲಿ ಮೆಸೇಜ್ ಇದೆ. ವ್ಯಾಪಾರ ಆಗಲಿ ಅಂತ ಸರ್ಕಾರಕ್ಕೆ ಗ್ಯಾರಂಟಿ ಕೊಟ್ಟು ನಿರ್ಮಾಪಕರು ಸೋಮರಾಜ್. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನಮ್ಮ ಕರೆಗೆ ಹೋಗ್ಬಿಟ್ಟು ಬಂದಂಥ ಸರ್ಗೂ ಕೂಡ, ಅಧ್ಯಕ್ಷರಿಗೆ ಮತ್ತು ಉಮೇಶ್ ಸರ್ಗೆ, ಶಿಲ್ಪಾ ಸರ್ಗೆ ಹಾಗೂ ನೆನಪಿದೆ ಸರ್, ನೆನಪಿದೆ, ಖಂಡಿತ ನೆನಪಿದೆ. ನಾಯಕರ ಸರ್ಗೆ ಧರ್ಮಕೀರ್ತನ ಸರ್ ಎಲ್ರಿಗೂ ಪರಿಚಯ ಇದೆ ಅಂತ ಅನ್ತೀನಿ, ಹೆಚ್ಚು ಹೇಳಬೇಕಾಗಿಲ್ಲ. ನಾವು ಮೂಲತಃ ಮಂಡ್ಯದವನು. ನನ್ನ ಪರಿಚಯ ಈ ಹಿಂದಿನ ಒಂದು ಆಡಿಯೋ ಲಾಂಚ್ ಕಾರ್ಯಕ್ರಮದಲ್ಲಿ ಮಾತಾಡಿದ್ದೀನಿ. ಇದರಲ್ಲಿ ನಾನು ಒಂದು ಪ್ರಮುಖ ಪಾತ್ರದಲ್ಲಿ ಮಾಡಿದ್ದೇನೆ. ನಮ್ಮ ಡೈರೆಕ್ಟ್ ಹೇಳಿದಾಗೆ ಇದರಲ್ಲಿ ಕಥೆನೇ ಹೀರೋ, ಕಂಟೆಂಟು ವಿಭಿನ್ನವಾಗಿದೆ ಅಂತ ನಾನು ಇದನ್ನು ಸೆಲೆಕ್ಟ್ ಮಾಡ್ಕೊಂಡ್ವಿ. ಈ ಮೂವಿನಲ್ಲಿ ಅಶ್ಲೀಲ ಇಲ್ಲ. ಸರ್ಟಿಫಿಕೇಟ್ ವಿಷಯ ಬಂದಾಗ ಇದರಲ್ಲಿ ಹೌದು ಬಾರ್ ಕಲ್ಚರ್ ಇದೆ, ಸ್ವಲ್ಪ ಅಶ್ಲೀಲ ಇಲ್ದಾನೆ ಬಾರ್ ಕಲ್ಚರ್ಲಿ ನಾವು ಒಂದು ಪಾಸಿಟಿವ್ ಮೆಸೇಜನ್ನ ಸಮಾಜಕ್ಕೆ ಕೊಡ್ಬೇಕಾದ್ರೆ ಅದನ್ನ ಯಾವ ರೀತಿ ವ್ಯವಸ್ಥೆ ಇದೆ ನಮ್ಮ ಪಬ್ಲಿಕ್ ಅಲ್ಲಿ ಇವತ್ತು ಸಮಾಜದಲ್ಲಿ ಅಂತ ಅನ್ನೋದನ್ನ ತೋರಿಸಿ ಆ ಮೆಸೇಜ್ ಅನ್ನ ಪಾಸ್ ಮಾಡ್ಬೇಕಾಗುತ್ತೆ. ಟೋಟಲ್ ಆಗಿ ಸಿನಿಮಾ ಒಂದು ಒಳ್ಳೆಯ ಮೆಸೇಜ್ ಅನ್ನ ಪಾಸ್ ಮಾಡುತ್ತೆ. ಮತ್ತೆ ನಂದು ಒಂದು ಸಾಮಾಜಿಕ ಕಳಕಳಿ ಇರುವಂತ ವ್ಯಕ್ತಿಯ ಪಾತ್ರ, ಸಮಾಜದ ದುಶ್ಚಟಗಳ ವಿರುದ್ಧ ಹೋರಾಡುವಂತ ಒಂದು ಪಾತ್ರ, ಮತ್ತೆ ಒಂದು ಫ್ಲಾಶ್ ಬ್ಯಾಕ್ ಕೂಡ ಇದೆ. ಇದನ್ನೆಲ್ಲ ತಾವೆಲ್ಲರೂ ಒಂದು ಸಹಕರಿಸಿ ಪ್ರೋತ್ಸಾಹ ನೀಡಿ ಸಿನಿಮಾ ಥಿಯೇಟರ್ ನೋಡಿ ನಿಮ್ಗೆ ಅದ್ಭುತ ಅನ್ಸುತ್ತೆ. ಎಲ್ಲರೂ ಬೆಂಬಲಿಸ್ತೀರಾ, ಪ್ರೋತ್ಸಾಹಿಸ್ತೀರಾ ಅನ್ಕೊಂಡಿದ್ದೀನಿ. ನೀವೆಲ್ಲ ಇಲ್ಲಿ ಬಂದಿದ್ದೀರಾ, ಇಲ್ಲಿ ಬಂದಂತ ಎಲ್ಲ ಆರ್ಟಿಸ್ಟ್ಗಳಿಗೂ ಕೂಡ ಮತ್ತೆ ಎಲ್ಲರೂ ಪ್ರೋತ್ಸಾಹ ನೀಡಿದವ್ರಿಗೂ ಕೂಡ, ಹಾಗೆ ನಮ್ಮ ಪ್ರೀತಿಯ ಮಾಧ್ಯಮದವ್ರಿಗೂ ಕೂಡ ನನ್ನ ಧನ್ಯವಾದಗಳನ್ನ ಹೇಳ್ತಾ ಮಾತನಾಡ್ತೀನಿ. ಒಂದು ನಿಮಿಷ, ಹರೀಶ್ ಸರ್, ಗಣೇಶ್ ಸರ್ ಹಾಗೆ ಕೆಂಪೇಗೌಡರು ಎಲ್ಲರೂ ವೇದಿಕೆ ಬಂದಿದ್ದಾರೆ. ಎಲ್ರಿಗೂ ನಮಸ್ಕಾರ. ಲೇಡೀಸ್ ಬಾರ್ ಸೋಮರಾಜ್ ನಿರ್ಮಾಪಕರು, ನಿರ್ದೇಶಕರು ಮುತ್ತು ಅವರು, ಹಾಗೆ ನಮ್ಮ ಚಲನಚಿತ್ರ ವಾಣಿಜ್ಯ ಅಧ್ಯಕ್ಷರು ಸುರೇಶ್ ಅವರಿಗೆ, ಉಮೇಶ್ ಬಣಕಾರ್ ಅವರಿಗೆ ಹಾಗೂ ಶಿಲ್ಪಾ ಶ್ರೀನಿವಾಸರು ಮತ್ತು ನಮ್ಮ ಎಲ್ಲ ಸಹಪಾಠಿ ಗೆಳೆಯರಿಗೆ ನಮಸ್ಕರಿಸುತ್ತಾ, ವಿಶೇಷವಾಗಿ ಮಾಧ್ಯಮ ಮಿತ್ರರಿಗೆ ನಮಸ್ಕರಿಸ್ತಾ. ಲೇಡೀಸ್ ಬಾರಲ್ಲಿ ತುಂಬ ಒಳ್ಳೆ ಮೆಸೇಜ್ ಇದೆ. ಬಟ್ ಎ ಸರ್ಟಿಫಿಕೇಟ್ ಅದು ಸರ್ಕಾರದ ನಿಯಮ ಏನು ಕೊಟ್ಟಿದ್ದಾರೋ ಗೊತ್ತಿಲ್ಲ. ಬಟ್ ಲೇಡೀಸ್ ಬಾರಲ್ಲಿ ಯಾವ ಥರ ಅದರಿಂದ ಅನುಕೂಲ ಏನು ಅನಾನುಕೂಲ ಏನು ಅನ್ನೋದನ್ನ ಬಹಳ ವಿವರವಾಗಿ ತಿಳಿಸ್ಕೊಟ್ಟಿದ್ದಾರೆ ಮುತ್ತು ಅವರು. ಜೊತೆಗೆ ನನ್ನ ಪಾತ್ರ ಬಂದು ಒಬ್ಬ ಪೊಲೀಸ್ ಅಧಿಕಾರಿ ಪಾತ್ರ. ಪೊಲೀಸ್ ಅಧಿಕಾರಿ ಆದರೆ ಪೊಲೀಸ್ ಅವ್ರಿಗೂ ಬಾರ್ಗೂ ಬಹಳ ಸಂಬಂಧ, ಅವಿನಾಭಾವ ಸಂಬಂಧ. ಆ ಸಂಬಂಧ ಯಾವ ತರ ಇದೆ ಅನ್ನೋದನ್ನ, ಮತ್ತೆ ಪೊಲೀಸ್ ಅಧಿಕಾರಿಯಿಂದ ಯಾವ ತರ ಬಾರ್ಗಳು ಶೋಷಣೆ ಆಗುತ್ತೋ ಅಥವಾ ಶೋಷಣೆ ಯಾಕೆ ಮಾಡ್ತಾರೆ, ಶೋಷಣೆ ನೆಪದಲ್ಲಿ ಅವರು ಬಾರ್ನವರು ಪೊಲೀಸ್ನವರು ಹೇಗೆ ಯೂಸ್ ಮಾಡ್ಕೊಳ್ತಾರೆ ಅನ್ನೋದನ್ನ ಬಹಳ ಚೆನ್ನಾಗಿ ಚಿತ್ರೀಕರಣ ಮಾಡಿದ್ದಾರೆ ನಮ್ಮ ಮುತ್ತು ಅವರು. ಈ ತಂಡಕ್ಕೆ ಶುಭವಾಗಲಿ. ಜೊತೆಗೆ ಸುರೇಶನ ಬಗ್ಗೆ ಒಂದು ಮಾತು ಹೇಳ್ಬೇಕಂದ್ರೆ, ಪ್ರಯೋಗ ಮಾಡೋದ್ರಲ್ಲಿ ಎತ್ತಿದ ಕೈ ಸುರೇಶನ ಅವರು. ಇವತ್ತು ಆ ಪ್ರಯೋಗ ಮಾಡಿಲ್ಲ ಅಂದ್ರೆ ಸುಮಾರು ಜನ ಸೂಪರ್ ಸ್ಟಾರ್ಗಳು ಬರ್ತಾ ಇಲ್ಲ ನಮ್ಮ ಇಂಡಸ್ಟ್ರಿಗೆ. ಬರೀ ಸಂಪಾದನೆ ಮಾಡಬೇಕು ಅನ್ನೋದಿದ್ದಿದ್ರೆ ಆಗಿನ ಕಾಲ ಯಾರು ಸೂಪರ್ ಸ್ಟಾರ್ ಆಗಿದ್ರು ಅವ್ರನ್ನ ಹಾಕೊಂಡು ಸಿನಿಮಾ ಮಾಡೋರು ಅವರು. ಹೊಸಬ್ರಿಗೆ ಅವಕಾಶ ಕೊಟ್ಟು ಹೊಸಬ್ರು ಬೆಳೆಯೋದಕ್ಕೆ, ಜೊತೆಗೆ ಇಂಡಸ್ಟ್ರಿ ಬೆಳೆಯೋದಕ್ಕೆ ಅವಕಾಶ ಮಾಡಿಕೊಟ್ಟು ಸುರೇಶಣ್ಣ ಅವ್ರಿಗೆ ನಿಜವಾಗ್ಲೂ ನಮಸ್ಕಾರ ತಿಳಿಸ್ಬೇಕು ನಾವು. ಜೊತೆಗೆ ಇವತ್ತು ಕೆಂಪೇಗೌಡರು ನಮ್ಮ ಜೊತೆ ಇದ್ದಾರೆ. ಅವರು ಕೂಡ ಒಂದು ಹೊಸ ಸಿನಿಮಾದ ಹೀರೋ ಆಗಿದ್ದಾರೆ, ಅವ್ರಿಗೂ ಕೂಡ ಒಳ್ಳೇದಾಗಲಿ. ಜೊತೆಗೆ ವಿಶೇಷವಾಗಿ ಲೇಡೀಸ್ ಬಾರ್ ನಿರ್ಮಾಣ ಮಾಡಿರೋ ಸೋಮರಾಜ್ ಅವರಿಗೆ ಮತ್ತೆ ನಿರ್ದೇಶನ ಮಾಡಿರೋ ಮುತ್ತು ಅವರಿಗೆ ಶುಭವಾಗಲಿ. ಅಲ್ಲಿ ಪಾತ್ರ ಮಾಡಿದ ಎಲ್ಲ ಕಲಾವಿದರಿಗೂ ಶುಭವಾಗಲಿ ಅಂತ ಹಾರೈಸ್ತಾ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು ಸರ್. ಪಾತ್ರದ ಬಗ್ಗೆ ಹೇಳಿ. ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ದಿಗ್ಗಜರು, ಅನ್ನದಾತರು, ನನ್ನ ಹೀರೋ, ಆ ಕಲಾವಿದರು ಎಲ್ರಿಗೂ ನಮಸ್ಕಾರ ಹೇಳ್ತಾ, ಹಾಗೆ ಮಾಧ್ಯಮ ಮಿತ್ರರು, ನಮಗೆ ನೀವೆಲ್ಲ ಕಲಾವಿದರಿಗೆ ಮೊದಲನೇ ದೇವರು ಅಂದರೆ ಮಾಧ್ಯಮದವರಪ್ಪ. ಯಾಕೆಂದ್ರೆ ಮೊನ್ನೆ ನಮ್ಮ ಉಪಾಧ್ಯಕ್ಷ
ನೀವೆಲ್ಲರೂ ಪ್ರಮೋಟ್ ಮಾಡಿದ್ದಕ್ಕೆ ಆ ರೇಂಜ್ ಕಲೆಕ್ಷನ್ ಆಯ್ತು ಅನ್ಕೋತೀನಿ. ನಿಮ್ಮೆಲ್ಲರ ಆಶೀರ್ವಾದ ನಮ್ಗಿರ್ಬೇಕು. ನನ್ನ ಪಾತ್ರದ ಬಗ್ಗೆ ಹೇಳ್ಬೇಕು ಅಂದ್ರೆ, ಇದರಲ್ಲಿ ಪಾತ್ರ ಅನ್ನೋದಕ್ಕಿಂತ ಒಂದು ಗೆಸ್ಟ್ ಅಪಿಯರೆನ್ಸ್ ಸಾಂಗ್ ಕರೆದಿದ್ದಾರೆ. ಇದುವರೆಗೂ ಕಾಮಿಡಿಯನ್ ಆಗಿ ಒಂದಷ್ಟು ಸಿನಿಮಾ ಮಾಡಿದ್ದೀನಿ. ಇದಕ್ಕೆ ಫಸ್ಟ್ ಟೈಮು ನನಗೊಂದು ಗೆಸ್ಟ್ ಅಪಿಯರೆನ್ಸ್ ಸಾಂಗ್ ಅಂತ ಕರೆದ್ರು ನಮ್ಮ ಸೋಮರಾಜ್ ಅವರು, ನಮ್ಮ ಮುತ್ತು ಸರ್ ಡೈರೆಕ್ಟ್ರು. ನಾನು ಹೆಂಗೆ ಇದು ನಂಗೆ ಡ್ಯಾನ್ಸ್ ಎಲ್ಲ ಬರಲ್ವಲ್ಲ ಅಂತ, ಯಾಕಂದ್ರೆ ನಾವೆಲ್ಲ ಕಾಮಿಡಿಯನ್ ಎಲ್ಲಿ ಡ್ಯಾನ್ಸೇ ಮಾಡಿಸ್ತಿರ್ಲಿಲ್ಲ. ಸೊ ಬಿಫೋರ್ ಒಂದು ಸಿನಿಮಾ ಕಟ್ಲೆ ಅಂತ ನಾನೇ ಹೀರೋ ಆಗಿ ಮಾಡಿದ್ರಿಂದ, ಅದರಲ್ಲಿ ಒಂಚೂರು ಕಲ್ತಿದ್ರಿಂದ ಸೊ ಹೇಳ್ದಷ್ಟು ಮಾಡ್ಬೋದಲ್ವಾ ಅಂತೇಳಿ ಒಪ್ಕೊಂಡು ಮಾಡಿದ್ದೀನಿ. ಸೊ ಓಕೆ, ಚೆನ್ನಾಗಿದೆ ಅಂತ ಅನ್ನಿಸ್ತು ಅಂತ ಅನ್ಕೋತೀನಿ. ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ. ಲೇಡೀಸ್ ಬಾರ್ ಒಂದು ಒಳ್ಳೆ ಮೆಸೇಜ್ ಕೊಡುವಂಥದ್ದು. ಈಗ ಗಂಡು ಮಕ್ಳು ಕುಡಿದಾಗ್ಲೇ ಹೆಣ್ಮಕ್ಳು ಕಂಟ್ರೋಲ್ ಮಾಡ್ತಾರೆ, ಇನ್ನು ಹೆಣ್ಮಕ್ಳೇ ಕುಡಿದ್ರೆ ಏನಾಗುತ್ತೆ ಅಂತ ಗೊತ್ತಿಲ್ಲ. ಸೊ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಇನ್ನು ನಮ್ಮ ಡೈರೆಕ್ಟ್ರು ನೋಡಿ, ಡೈರೆಕ್ಟರ್ ನೋಡಿದ್ರ ಮೂರ್ತಿ ಚಿಕ್ಕದಾದ್ರು ಕೀರ್ತಿ ದೊಡ್ಡದು ಅಂತಾರಲ್ಲ, ಆ ತರ ಅವರು ಚಿಕ್ಕದೇ ಇರೋದು, ಕೀರ್ತಿ ತುಂಬಾ ದೊಡ್ಡದಾಗಿದೆ, ಇನ್ನು ಬೆಳಕಿಗೆ ಬಂದಿಲ್ಲ ಅಷ್ಟೇನೆ. ಒಂದು ಭರವಸೆ ಅಂತ ಒಂದು ಸಿನಿಮಾ ಮಾಡಿದ್ರು, ದಂಡ ಪಿಂಡಗಳು ಅಂತ ಒಂದು ಸಿನಿಮಾ ಮಾಡಿದ್ರು. ಅದೆರಡು ಇನ್ನೂ ನಡೀತಾ ಇರೋದ್ರಿಂದ ನಮ್ಮ ಸೋಮರಾಜ್ ಸರ್ ಪ್ರೊಡ್ಯೂಸರ್ ತುಂಬಾ ಫಾಸ್ಟ್ ಇದ್ದಾರೆ. ಹಾಗಾಗಿ ಈ ಸಿನಿಮಾ ಮುಗೀತು, ಇದು ರಿಲೀಸ್ ಬಂದಿದೆ. ಒಳ್ಳೆ ಪ್ಯಾಷನೆಟ್ ಪ್ರೊಡ್ಯೂಸರು. ನನ್ನ ಸಾಂಗ್ಗೆ ಇದೇ ತರ ಕಾಸ್ಟ್ಯೂಮ್ ಬೇಕು ಅಂತೇಳಿ ಹೊಲಿಸಿ ಕೊಟ್ಟಂತವ್ರು. ಆಮೇಲೆ ಸಿನಿಮಾಗೆ ಏನ್ ಬೇಕೋ ಎಲ್ಲಾನು ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿ ಬಂದಿದೆ ಸಿನಿಮಾ. ನಿಮ್ಮೆಲ್ಲರ ಸಪೋರ್ಟ್ ಇರಲಿ. ಲೇಡೀಸ್ ಬಾರ್ ಹೆಂಗ್ ಫುಲ್ ಆಗುತ್ತೋ ಥಿಯೇಟರ್ ಹಂಗೆ ಫುಲ್ ಆಗಿದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಹರೀಶ್ ಸರ್ ಹೇಳಿ. ವೇದಿಕೆ ಮೇಲಿರೋ ಎಲ್ಲ ಗಣ್ಯರಿಗೂ ನಮಸ್ಕಾರ. ಮಾಧ್ಯಮ ಮಿತ್ರರಿಗೆ ತುಂಬಾ ಧನ್ಯವಾದಗಳು ಬಂದಿದ್ದಕ್ಕೆ. ನೀವೆಲ್ಲರ ಪ್ರೋತ್ಸಾಹ ಇದ್ರೇನೆ ನಾವು ಮುಂದುವರಿಯೋದಕ್ಕೆ ಸಾಧ್ಯ. ಅಂಡ್ ನಾನು ಮುಖ್ಯವಾಗಿ ಸುರೇಶ್ ಸರ್ಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಂಡ್ ಶ್ರೀನಿವಾಸ್ ಸರ್, ಬಣಕರ್ ಸರ್, ಒಂದು ಸಿನಿಮಾ ಟ್ರೈಲರ್ ಬಿಡುಗಡೆ ಅಂದ ತಕ್ಷಣ ಬಂದಿದ್ದಾರೆ ಅಂದ್ರೆ ಸಿನಿಮಾ ಬಗ್ಗೆ ಅವ್ರಿಗೆ ಇರುವಂತ ಪ್ರೀತಿ ಕಾಣಿಸುತ್ತೆ, ಎದ್ದು ಕಾಣಿಸುತ್ತೆ. ಇಷ್ಟು ವರ್ಷಗಳಾದ್ರೂ ಒಂದು ಉತ್ತಮವಾದ ಸಿನಿಮಾನ ಕೊಡ್ತಾರೆ. ಒಬ್ಬ ನಿರ್ಮಾಪಕರ ಪೇನ್ ಏನು ಅಂತ ಗೊತ್ತು, ಕಷ್ಟಗಳು ಏನು ಅಂತ ಗೊತ್ತಿರುತ್ತೆ. ಹಂಗಾಗಿ ಅವ್ರು ಬಂದು ನಮ್ಮ ಟೀಮ್ ಅನ್ನ ಆಶೀರ್ವಾದ ಮಾಡ್ತಾ ಇದ್ದಾರೆ ಅಂತಂದ್ರೆ, ಸರ್ ನೀವ್ ಹೇಳಿದ್ರಿ ನಿಮ್ ಚಿತ್ರದಲ್ಲಿ ಗಿರೀಶ್ ಕಾರ್ನಾಡ್ರ ಶಿಷ್ಯನ ಪಾತ್ರ, ಒಬ್ಬ ವೈಲಿನಿಸ್ಟ್, ನಾನು ಆ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದೆ. ಆವತ್ತಿಂದ ಇವತ್ತವರೆಗೂ ನಿಮ್ಮೆಲ್ಲರ ಆಶೀರ್ವಾದ ಸರ್. ಇವತ್ತು ನಾನು ನಿರ್ದೇಶಕ, ನಿರ್ಮಾಪಕನಾಗಿ, ನಟನಾಗಿ, ನಾಯಕ ನಟನಾಗಿ ಬೆಳೆದಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಅಂಡ್ ಧರ್ಮ ಕೀರ್ತಿರಾಜ್ ನಾವಿಬ್ರು ಈಗ ಇಷ್ಟು ಸುಮಾರು ವರ್ಷಗಳಿಂದ ನಾವು ಪರಿಚಯ, ಫಂಕ್ಷನ್ಸ್ ಅಲ್ಲಿ ಇಲ್ಲಿ ಸಿಗ್ತಾ ಇದ್ವಿ. ಬಟ್ ಈಗ ಸದ್ಯದಲ್ಲೇ ಒಂದು ಹೊಸ ಸಿನಿಮಾದಲ್ಲಿ ಆಕ್ಟ್ ಮಾಡ್ತಾ ಇದೀವಿ ಜೊತೆಲಿ. ತುಂಬಾ ಖುಷಿ ಆಗ್ತಾ ಇದೆ. ನೀವು ಬಂದು ನಮ್ಮ ಸಿನಿಮಾದ ಟ್ರೈಲರ್ನ ಬಿಡುಗಡೆ ಮಾಡಿಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಅಂಡ್ ಗಣೇಶ್ ಸರ್, ಗೌಡ್ರು, ನಾವೆಲ್ಲ ತುಂಬಾ ವರ್ಷಗಳಿಂದ ಹಲವಾರು ಚಿತ್ರಗಳಲ್ಲಿ ಕಾಣಿಸ್ತಾ ಇದೀವಿ. ಅಂಡ್ ಜೊತೆಲಿ ಕೆಲಸ ಮಾಡಕ್ ಖುಷಿ ಆಗುತ್ತೆ. ಇವ್ರು ಇದ್ದಾರೆ ಅಂದ ತಕ್ಷಣ ಓಕೆ, ನಾವು ಆರಾಮಾಗಿ ಆಕ್ಟ್ ಮಾಡ್ಬೋದು. ಎದುರುಗಡೆ ಇರೋರು ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತಾರೆ, ನಾವು ಇನ್ನೂ ಚೆನ್ನಾಗಿ ಆಕ್ಟ್ ಮಾಡಕ್ಕೆ ಇಷ್ಟ ಪಡ್ತೀವಿ. ಅಂಡ್ ಈ ಚಿತ್ರದಲ್ಲಿ ಶಿಳ್ಳೆ ಅನ್ನೋ ಒಂದು ಪಾತ್ರ ತುಂಬಾ ವಿಭಿನ್ನವಾದ ಪಾತ್ರ. ಅಂಡ್ ಮುಖ್ಯವಾಗಿ ಈ ಪಾತ್ರ ಒಪ್ಕೊಳ್ಳೋದಕ್ಕೆ ನಮ್ಮ ನಿರ್ಮಾಪಕರು ನಿರ್ದೇಶಕರು ಮುತ್ತು ಅಂಡ್ ನಿರ್ಮಾಪಕರು ಫಸ್ಟ್ ಟೈಮ್ ಮಾಡ್ತಾ ಇದ್ದಾರೆ. ತುಂಬಾ ಪ್ರೀತಿಯಿಂದ ಕೇಳಿದ್ರು ನೀವು ಮಾಡಬೇಕು ಅಂತ. ನಾನು ಒಬ್ಬ ನಿರ್ದೇಶಕ, ಟೆಕ್ನಿಷಿಯನ್ ಆಗಿರೋದ್ರಿಂದ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಪರಿಚಯ ಮುತ್ತು ನನಗೆ ಅಂಬರ ಸಿನಿಮಾದಲ್ಲಿ. ಸೊ ಒಬ್ಬ ಅಸಿಸ್ಟೆಂಟ್ ಡೈರೆಕ್ಟರ್ ನಿರ್ದೇಶಕನಾಗ್ತಾನೆ, ನಮ್ಮನ್ನ ಇಟ್ಕೊಂಡು ಏನೋ ಒಂದು ಪಾತ್ರ ಬರೀತಾನೆ ಅಂತಂದಾಗ ತುಂಬಾ ಖುಷಿ ಆಗುತ್ತೆ. ಅಂಡ್ ಅಷ್ಟೇ ಇಂಟ್ರೆಸ್ಟಿಂಗ್ ಆಗಿತ್ತು. ತುಂಬಾ ಎಂಜಾಯ್ ಮಾಡಿದ್ದೀನಿ ಆ ಪಾತ್ರನ. ಸರ್ ನೀವು ಹೀರೋ ಕೂಡ ಮಾಡಿದೀರಾ. ಆಲ್ ದ ಬೆಸ್ಟ್, ನಿಮಗೆ ಒಳ್ಳೇದಾಗ್ಲಿ. ಅಂಡ್ ಐ ವಿಶ್ ಆಲ್ ದ ಟೀಮ್ ಹ್ಯೂಜ್ ಸಕ್ಸಸ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಮೇಡಮ್ ಹೇಳಿ. ಎಲ್ರಿಗೂ ನಮಸ್ಕಾರ. ನಮ್ಮ ಬಣಕರ್ ಸರ್, ಸುರೇಶ್ ಸರ್ ಮತ್ತೆ ಶಿಲ್ಪಾ ಸರ್, ಎಲ್ರಿಗೂ ನಮಸ್ಕಾರ. ಹಾಗೆ ಹರೀಶ್ ರಾಜ್ ಅವ್ರ ಜೊತೆ ಅವ್ರ ಅಮ್ಮನ ಕ್ಯಾರೆಕ್ಟರ್ ಶ್ರೀ ಸಾಯಿ ಸಿನಿಮಾದಲ್ಲಿ ಮಾಡಿದ್ದೀನಿ. ಸೊ ಗಣೇಶ್ ರಾವ್ ಜೊತೆ ಆಗ್ಲಿ, ನಮ್ಮ ಕೆಂಪೇಗೌಡರ ಜೊತೆ, ಎಲ್ಲರ ಜೊತೆನೂ ಸ್ಕ್ರೀನ್ ಶೇರ್ ಮಾಡಿದ್ದೀನಿ. ಖುಷಿ ಆಗುತ್ತೆ. ಸೊ ಎಲ್ಲಾ ಸಿನಿಮಾದಲ್ಲೂ ನಾನು ಅಮ್ಮನ ಕ್ಯಾರೆಕ್ಟರ್ ಮಾಡ್ತಾ ಇದ್ದೆ ಸುಮಾರು ಆಲ್ಮೋಸ್ಟ್ ಒಂದು 160 ಸಿನಿಮಾಗಳಲ್ಲಿ. ಆದ್ರೆ ಈ ಸಿನಿಮಾ ಬಂದು ನಂಗೆ ಸ್ಪೆಷಲ್ ಸಿನಿಮಾ. ಯಾಕೆ ಅಂದ್ರೆ ಎಲ್ಲ ಇದ್ರಲ್ಲೂ ಒಂದು ಚಿಕ್ಕ ಮಗ ಇರ್ತಾನೆ, ಬಟ್ ರಿವೀಲ್ ಮಾಡಬೇಡಿ ಅಂತ ಹೇಳಿದಾರೆ ನಮ್ಮ ಡೈರೆಕ್ಟ್ರು. ಸಿನಿಮಾ ನೋಡಿದ್ಮೇಲೆ ಗೊತ್ತಾಗತ್ತೆ ನನ್ನ ಕತೆ ಏನೋ, ನಾನು ಯಾಕೆ ಈ ಪಾತ್ರ ಒಪ್ಕೊಂಡೆ ಅಂತ. ಎಲ್ರು ಹೇಳ್ತಾ ಇದ್ರು ಅಷ್ಟು ಮಡಿವಂತಿಕೆಯಾಗಿ ನೀವು ಅಮ್ಮನ ಕ್ಯಾರೆಕ್ಟರ್ ಮಾಡ್ತಾ ಇದ್ರಿ, ಲೇಡೀಸ್ ಬಾರ್ನ ಯಾಕೆ ಒಪ್ಕೊಂಡ್ರಿ ಅಂತ. ಯಾಕೆ ಒಪ್ಕೊಂಡೆ ಅಂದ್ರೆ ನನಗೆ ಒಂದು ವಿಭಿನ್ನವಾದ ಪಾತ್ರ ಬೇಕಾಗಿತ್ತು. ಸೊ ನಿರ್ದೇಶಕರು ನನಗೆ ಫೋನ್ ಮಾಡಿ ಹೇಳಿದಾಗ ಈ ಪಾತ್ರ ನೀವು ಮಾಡಿ ಅಂತ ನನ್ಗೆ ಕರೆದು ಕತೆ ಹೇಳಿದ್ರು. ಎಷ್ಟು ಚೆನ್ನಾಗಿತ್ತು ಅಂದ್ರೆ, ನಿಜವಾಗ್ಲೂ ಲೇಡೀಸ್ ಬಾರ್ ಹೋಗಿ ಕುಡಿಯೋದ್ರಿಂದ ಏನಾಗುತ್ತೆ, ಆಮೇಲೆ ಮನೆಯಲ್ಲಿ ಗಂಡ ಮಕ್ಕಳು ಅಮ್ಮನ ಪ್ರೀತಿಸಿಲ್ಲ, ಗಂಡ ಹೆಂಡತಿನ ಪ್ರೀತಿಸಿಲ್ಲ ಅಂದ್ರೆ ಏನಾಗುತ್ತೆ, ಇದೆಲ್ಲ ಸಿನಿಮಾ ತೆರೆ ಮೇಲೆ ನಮ್ಮ ಸರ್ ತೋರಿಸಿದ್ದಾರೆ, ಮುತ್ತು ಸರ್. ಅವ್ರಿಗೆ ನಿಜವಾಗ್ಲೂ ಒಳ್ಳೇದಾಗ್ಲಿ ಅಂತ ಹೇಳ್ತೀನಿ. ಯಾಕೆಂದ್ರೆ ಇಷ್ಟು ಒಳ್ಳೆ ಪಾತ್ರನ ನನಗೆ ಕೊಟ್ಟಿರೋದಕ್ಕೆ ಅವ್ರು ಒಳ್ಳೇದಾಗ್ಲಿ ಅಂತ ನಾನು ಹೇಳ್ತೀನಿ. ಹಾಗೆ ಸೋಮ್ ಸರ್ ಕೂಡ ಪ್ರೊಡ್ಯೂಸರು, ಅನ್ನದಾತರು. ಸೊ ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಯಾವತ್ತೂ ಅವರು ನಮ್ಮ ಪೇಮೆಂಟ್ ಆಗ್ಲಿ ಏನಾಗ್ಲಿ ಉಳಿಸ್ಕೊಳ್ಳಿಲ್ಲ. ಅವತ್ತೇ ಪೇಮೆಂಟ್ ಕೊಟ್ಟು ನಮ್ಮನ್ನ ಚೆನ್ನಾಗಿ ನೋಡ್ಕೊಂಡಿದ್ದಾರೆ.
ಸೊ ಹೊಸ ಪ್ರೊಡ್ಯೂಸರ್ ಅಂತ ಹೇಳಕ್ ನಾನು ಹೆಮ್ಮೆ ಪಡ್ತೀನಿ. ಯಾಕೆಂದ್ರೆ ಎಷ್ಟೇ ಸಿನಿಮಾಗಳು ನಾವು ಮಾಡಿದೀವಿ, ಒಂದೊಂದ್ ಕಡೆ ದುಡ್ಡು ಬಂದಿರಲ್ಲ, ಒಂದೊಂದ್ ಕಡೆ ದುಡ್ಡು ಬಂದಿರುತ್ತೆ. ಆದ್ರೆ ಹೊಸ ಸಿನಿಮಾ ನಾವು ಒಪ್ಕೊಂಡು ಹೋಗ್ತಾ ಇದೀವಿ ಅಂದ್ರೆ ಇವರು ಹೇಗೆ ನಮ್ಮನ್ನ ನಡೆಸ್ಕೊಂತಾರೆ ಅನ್ನೋದು ಒಂದು ಇದಾಗುತ್ತೆ. ಆದ್ರೆ ಯಾವುದೋ ಒಂದು ಮುಜುಗರ ಇಲ್ದರೆ ಈ ಸಿನಿಮಾನ ನಾನು ಮಾಡಿದೀನಿ. ಎಲ್ರು ಥಿಯೇಟರ್ ಬಂದು ಸಿನಿಮಾ ನೋಡಿ ಅಂತ ಕೇಳ್ಕೊಡ್ತೀನಿ. ಥ್ಯಾಂಕ್ ಯು.